ಗೈಸ್ ಇಲ್ಲಿ ನೋಡಿ ಉಂಬ್ಳ ಈಗ ಮಳೆ ಸ್ಟಾರ್ಟ್ ಆಯಿತು. ಮಂಡ್ಯ ಕಾಲು 2 ಕಿಲೋಮೀಟ್ರ್ ಇದೆ ಅಷ್ಟೆ. ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಗೈಸ್. ತುಂಬ ದಿನ ಆಗಿತ್ತು ಸೋಲೋ ರೈಡ್ ಮಾಡಿದೆ. ಇವತ್ತು ಪ್ರೆಸೆಂಟ್ ನಾನು ಹೋಗ್ತಾ ಇದ್ದೀನಿ ಮುರುಡೇಶ್ವರದಿಂದ, ಅಂದರೆ ನನ್ನ ಮನೆಯಿಂದ ಮಂಡ್ಯ ಕಡೆ. ಸುಮಾರು ಒಂದು 400ರಿಂದ 450 ಕಿಲೋಮೀಟ್ರ್ ಲಾಂಗ್ ಆಗುತ್ತೆ. Hear you been asking about me, where I've been and where I sleep. It's hard to find me if you really want to. Turns past that takes a cool sign. Same podcast, same. ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಬೈಕ್ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು, ಲಗೇಜ್ ಎಲ್ಲ ಕಟ್ಕೊಳ್ಬೇಕು ಅಷ್ಟೇ. ಬನ್ನಿ, ಈ ಲಾಂಗ್ ರೈಡ್ ಯಾವ ಥರ ಇರುತ್ತೆ ಅಂತೇಳಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. You can change your mind but not your past. Every mile just feels like moving half. You can change my name in your phone. You can't leave in a town this small. I moved on but not too far, just down the road from. ಪರ್ಫೆಕ್ಟ್ ರೆಡಿ ಆಯ್ತು ಈಗ ಎಲ್ಲ. ಎಲ್ಲ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಮನೆಯಿಂದ ಹೊರಡೋದು. ಬಂದವ ಹಾಂ ಶಿವಗಣ ಅಬ್ಬ ಬಂದೆ ಹೊಡು ಹಾಂ ಹಾಂ ಬಂದೆ ಹಾಂ ಸರಿ. ಗೈಸ್ ಫೈನಲಿ ಮನೆಯಿಂದ ಹೊರಡ್ತಾ ಇದ್ದೀನಿ ಈಗ. ಟಯರ್ ಪ್ರೆಷರ್ ಗೀಜರ್ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ ಆವಾಗೆ. ಈಗ ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಹೂ ಕಡಿಲ್ಲ ನಾನು. ನಮ್ಮನೆ ಹತ್ರ ಸಣ್ಣ ಹೊಳೆ ಅದ ನೋಡಿ ಅಲ್ಲಿ. ಹೊನ್ನಾವರ ಬ್ರಿಡ್ಜ್ ಬಂತು ನೋಡಿ. ಸಾಗರ 90 ಮನೆ ಹೋಗುವ. ಈಗ ಮಳೆ ಸ್ಟಾರ್ಟ್ ಆಯಿತು. ಮೈಕ್ ಹಾಕೊಂಡು ಮಾತಾಡ್ಲಿಕ್ಕಂತೂ ಆಗಲ್ಲ, ಮಳೆ ಸಿಕ್ಕಾಪಟ್ಟೆ ಜೋರು ಬಂತು. ಅದಕ್ಕೆ ಕ್ಯಾಮ್ರಾ ವಾಟರ್ ಪ್ರೂಫ್ ಮಾಡಿ ರೈನ್ ಕೋಟ್ ಹಾಕಿಬಿಡುವ. ಅದಕ್ಕೆ ನಾನು ರೈನ್ ಕೋಟ್ನ ಬ್ಯಾಗಲ್ಲಿ ಹಾಕಿರಲಿಲ್ಲ, ಈಗ ಸೈಡ್ ಇಟ್ಟಿದೆ. ಈಗ ಮಳೆ ಎನಿ ಟೈಮ್ ಬಂದೇ ಬರುತ್ತೆ. ಮಳೆ ಮಾತ್ರ ಸಕ್ಕತ್ತಾಗಿ ಬಂತು. ಇಲ್ಲಿ ನೋಡಿ ಲಾರಿ, ಇದು ಈಗಲ್ಲ, ತುಂಬ ಟೈಮ್ ಹಿಂದ್ಗಡೆ ಸುಟ್ಟೋಗಿದ್ದು. ಇದರಲ್ಲಿ ಫುಲ್ಲು ಸರೈ ಪ್ಯಾಕೆಟ್ ಇತ್ತು ಮಾರಾಡ್. ಇಲ್ಲಂತೂ ಎನಿ ಟೈಮ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ, ಲಾರಿ ಪಲ್ಟಿ ಆಗ್ತಾ ಇರುತ್ತೆ ಈ ಕರ್ವಿಂಗ್ನಲ್ಲಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡ್ಕೊಂಡು ಹೋಗ್ಬಿಡು. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಹಿಂದ್ಗಡೆ ಮುಂದ್ಗಡೆ ನೋಡ್ಕೊಳ್ಳಿ, ಯಾಕಂದರೆ ಎನಿ ಟೈಮ್ ಆ ಕಡೆ ಈ ಕಡೆಯಿಂದ ಗಾಡಿ ಬರ್ತಾನೆ ಇರುತ್ತೆ. ಇಲ್ಲಿ ವನ್ಯಜೀವಿಗಳ ಹೊರಗಾಗಿ ಯಾರದು ಇಡಬಾರದು. ಯಾರಾದರೂ ಹೊರಗಡೆಯಿಂದ ಏನಾದರೂ ತೊಂದರೆ ಇಲ್ಲಿಯ ಪ್ರಾಣಿಗಳಿಗೆ ಕೊಡಬೇಡಿ ಅಂತೇಳಿ ಬೋರ್ಡ್ ಹಾಕಿಟ್ಟಿದ್ದಾರೆ ಆಲ್ರೆಡಿ. ಆದರೂ ಜನ ನೋಡಿ ಪ್ಲ್ಯಾಸ್ಟಿಕ್ನ ತುಂಬಿಸಿಟ್ಟಾರೆ ನಮ್ಮ ಜಾಗನ. ಅನ್ಎಜುಕೇಟೆಡ್ ನನ್ನ ಮಕ್ಕಳು ಇದು ಹಾಕಿದ್ದು. ಮತ್ತು ಯಾರೆಲ್ಲ ಎಜುಕೇಟೆಡ್ ಯಾರೇ ಆಗಿದ್ರು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕಸದ ಬುಟ್ಟಿ ಕೂಡ ಇಟ್ಟಿದ್ದಾರೆ.
ಇವರೇನೇ ಪ್ಲಾಸ್ಟಿಕ್ ಇದು ಇದೆಲ್ಲ ಹಾಕ್ಬೋದು ತಾನೆ, ಆ ಕಡೆ ಈ ಕಡೆ ಹಾಕೋಕೆ. ಎಲ್ಲ ಅನ್ಎಜುಕೇಟೆಡ್ ನನ್ನ ಮಕ್ಕಳು ಇವರು. ಸೊ ಮೇಲ್ಗಡೆ ಹೋಗೋ ಬನ್ನಿ. ಇಲ್ಲಿ ಈಗ ಉಂಬ್ಳ ಸ್ಟಾರ್ಟ್. ಈಗ ಈ ಕಡೆ ಎಲ್ಲ, ಆ ಕಡೆ ನೀವು ಗಿಡದ ಬರಿಗೆಲ್ಲ ಹೋದರೆ ಉಂಬ್ಳ ಪಕ್ಕ ಇರುತ್ತೆ. ಇಲ್ಲಿ ನೋಡಿ, ವಾವ್. ನೋಡ್ರಲ್ಲ ವ್ಯೂ ಪಾಯಿಂಟ್ ಹೆಂಗಿದೆ ಅಂತೇಳಿ. ಇಲ್ಲಿ ಬಂದಾಗ ಒಂದು ಸ್ಟಾಪ್ ಕೊಡಿ, ಸಖತ್ತಾಗಿ ಮೈಂಡ್ ರಿಲೀಫ್ ಆಗುತ್ತೆ. ಆದರೆ ಏನೇ ಒಂದು ವಾಟರ್ ಬಾಟ್ಲು ತರಲಿ, ಪ್ಲಾಸ್ಟಿಕ್ ತರಲಿ, ದಯವಿಟ್ಟು ಕಸದ ಬುಟ್ಟಿಯಲ್ಲಿ ಹಾಕಿ, ಇಲ್ಲಾಂದರೆ ನಿಮ್ಮ ಜೊತೆನೇ ತಗೊಂಡೋಗಿ ಎಲ್ಲಾದರೂ ಹಾಕಿ. ಸುಮ್ಮನೆ ಇಲ್ಲಿ ಪರಿಸರ ಹಾಳು ಮಾಡಿಬಿಡಿ ದಯವಿಟ್ಟು. ಇದೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಅಂತ ಹೇಳಿದ್ರು ಬೇಜಾರಿಲ್ಲ. ಸೊ ನಿನ್ನೆ ಹೊಸ ಟೈರ್ ಹಾಕಿದ್ದು ಸಾಕತ್ತಾಯಿತು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸ್ಲಿಪ್ ಆಗ್ತಿದೆ ರೋಡು. ಮತ್ತು ಈಗ ಹೋಗೋ ಒಂದು ಮಾವಿನ ಗುಂಡೆಯಲ್ಲಿ ಒಂದು ಟೀ ಬ್ರೇಕ್ ಕೊಡುವ ಅಂತ ಇದ್ದೀನಿ, ನೋಡ್ತೀನಿ ಏನಾಗುತ್ತೆ ಅಂತ. ಗೈಸ್ ಇಲ್ಲಿ ನೋಡಿ ಉಂಬ್ಳ ಯಾವ ಗ್ಯಾಪಲ್ಲಿ ಹತ್ತಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಡೇಂಜರೇ ಇದು. ಹೇಗಾದ್ರೂ ಮಾಡಿ ತೆಗಿಯುವ ಸ್ಥಳದಲ್ಲಿ. ನಾನು ಅವಾಗಷ್ಟೇ ವಿಡಿಯೋದಲ್ಲಿ ಹೇಳಿದ್ದೆ, ಉಂಬ್ಳ ಯಾವ ಟೈಮಲ್ಲಿ ಹತ್ತುತ್ತೆ ಅಂತ ಗೊತ್ತಿಲ್ಲ, ಒಂದು ಸಲ ಚೆಕ್ ಮಾಡ್ಕೊಬಿಡುವ. ಕಾಲಿಗೆ ಹತ್ತೋದು ಜಾಸ್ತಿ ಅದು ಇಲ್ಲಿ. ಈಗ ನಾನೇನೋ ನೋಡಿಲ್ಲ ಅಂದಿದ್ರೆ ಪಕ್ಕ ನನ್ನ ಮೈ ಮೇಲೆ ಹತ್ತಿತ್ತಿದೆ ಅಂತ ತೆಗ್ದೆ. ಇದೇ ಸಮಸ್ಯೆ ಇಲ್ಲಿ ಉಂಬ್ಳ ಈ ಟೈಮಲ್ಲಿ. ಯಾರಿಗೊತ್ತು ಶೂ ಒಳಗಡೆ ಎಷ್ಟು ಹೋಗಿದೆ ಅಂತ. ಮನೆ ಹೋಗುವ. ಉಂಬ್ಳ 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 ಉಂಬ್ಳ. ಓಹೋ ಇಲ್ಲ ನೋಡಿ ಲಾರಿ, ಅದು ಡೀಸೆಲ್ ಅಥವಾ ಪೆಟ್ರೋಲ್ ಇರ್ಬೋದು, ಯಾವ ಥರ ಆಗಿದೆ ನೋಡಿ. ಪಲ್ಟಿನೇ ಆಗ್ಬಿಟ್ಟಿದಲ್ಲ ಮಾರ್ರ. ಅದೇ ಮಳೆಗಾಲದಲ್ಲಿ ಇಲ್ಲೊಂದು ಸಮಸ್ಯೆ ಅಂದರೆ ಅದೇ ರೋಡಿದ್ದೆ. ಸ್ವಲ್ಪ ಸೈಡಲ್ಲಿ ಹೋದ್ರೂ ಹೆವಿ ಲೋಡ್ ಗಾಡಿಗಳು ಕುಸಿತದೆ ಪಕ್ಕ ಸೈಡಲ್ಲಿ. ಪುಣ್ಯ ಏನು ದುರ್ಘಟನೆ ಆಗಿಲ್ಲ ಅನಿಸುತ್ತೆ, ಖಾಲಿ ಸೈಡಲ್ಲಿ ಮರ್ಚಿದೆ. ಅದೇನಾದರೂ ಬ್ಲಾಸ್ಟ್ ಗೀಸ್ಟ್ ಆಗಿದ್ರೆ ಕತೆ ಔಟ್ ಆಗಿತ್ತು. ಸ್ಮೆಲ್ಲಿದೆ ಅದ್ರ ಪಕ್ಕದಲ್ಲಿ. ಓ ನಮ್ಮ ಮೈನ್ ಗುಂಡಿ ಬೇರೆ ಬಂತು. ಇಲ್ಲೇ ನಿಲ್ಲಿಸುವ, ಒಂದು ಟೀ ಬ್ರೇಕ್ ಕೊಡುವ. ಇದು ನನ್ನ ರೆಗ್ಯುಲರ್ ಟೀ ಅಡ್ಡ. ಯಪ್ಪ ಮಳೆ ನೋಡಿ, ಇಲ್ಲಿ ಬಂದ್ಮೇಲೆ ಮಳೆ ಆಯಿತು. ಏಕಂತ ಆಟ ಆಡಿಸ್ತಾ ಇದ್ದು ಅನಿಸುತ್ತೆ ಮಳೆ. ಅಣ್ಣ ಒಂದು ಕಾಫಿ. ಹಾಂ ಗೋಲಿ ಬಜೆ ಇತ್ತಣ್ಣ, ಬಿಸಿದೆ ಕೊಡಿ, ಒಂದು ಗೋಲಿ ಬಜೆ ಕೊಡಿ. ಇಲ್ಲೇನಕ್ಕ ಟ್ರಾಫಿಕ್ಕು. ತಾಳ್ಗುಪ್ಪ ರೋಡ್ ಮಾತ್ರ ಸಿಗ್ಗೆ ಯಾವಾಗಲೂ ಟ್ರಾಫಿಕ್ಕೆ. ಬಸ್ ಬೇರೆ ಇಲ್ಲಿ ರೋಡ್ ಮೇಲೆ ನಿಲ್ಲಿಸ್ತಾನೆ ಅವನು, ಸೈಡು ನಿಲ್ಲಿಸಲ್ಲ. ಇದೇ ಪ್ರಾಬ್ಲಮ್. ಅಣ್ಣ ಏನಣ್ಣ ಸೈಡಿಗೆ ಬಂದು ತಾಕ್ಸ್ಬಿಟ್ಟ ಮಾರ್ರ. ಫೈನಲಿ ಸಾಗರ ಎಂಟ್ರಿ ಆದೆ. ಈಗ ನಾವು ಹೋಗಬೇಕಾಗಿ ಶಿವಮೊಗ್ಗ. ನಿಲ್ಸಲ್ವಾ? ಅಣ್ಣ ನಿಲ್ಸೋಕ್ಕೆ ರೆಡಿ ಇಲ್ಲ ಮಾರ್ರ. ನಮಗೆ ಜೀವ ಮೇಲೆ ಆಸೆ ಇದೆ, ಮತ್ತು ನಾವೇ ನಿಲ್ಸೋ. ಇಲ್ಲೊಂದು ಸ್ವಲ್ಪ ಬ್ರೇಕ್ ಕೊಡಬೇಕಾಯ್ತದೆ. ನೇಚರ್ ಕಾಲ್ ಇದಕ್ಕೋಸ್ಕರ. ಅವ್ವ
ಶಿವಮೊಗ್ಗ ಇನ್ನೂ ಮತ್ತು 50-60 ಕಿಲೋಮೀಟ್ರ್ ಇದೆ. ಈಗ ನಾನ್ ಸ್ಟಾಪ್ ಶಿವಮೊಗ್ಗದಲ್ಲಿ ಎಲ್ಲೂ ನಿಲ್ಲಿಸೋಂಗಿಲ್ಲ, ಡೈರೆಕ್ಟ್ ಹೋಗ್ತಾ ಇರೋದು. ಶಿವಮೊಗ್ಗದಿಂದ ದಾಟಿ ಚನ್ನಗಿರಿ ರೋಡ್ ಬರುತ್ತಲ್ಲ ಕ್ರಾಸು, ಸೊ ಆ ಕ್ರಾಸ್ ಹತ್ರ ನಂತರನೂ ಎಲ್ಲೆಲ್ಲಾದರೂ ಮುಂದ್ಗಡೆ ಊಟ ಮಾಡುವಂತಿದ್ದೀನಿ. ಬಟ್ ಇಲ್ಲೆಲ್ಲೂ ನಿಲ್ಲಿಸಿದ್ರೆ ಆಗಲ್ಲ, ಮಳೆ ಶಿವಮೊಗ್ಗದ ನಂತರ ಸಿಗಲ್ಲ, ಅದಕ್ಕೋಸ್ಕರ ಈಗ ಹೊರಡುವ ನಾವು. ಇಲ್ಲೊಂದು ಹೋಟ್ಲಿದೆ, ನಾವು ರೆಗ್ಯುಲರಾಗಿ ಇಲ್ಲೇ ಊಟ ಮಾಡ್ತಿದ್ವಿ. ಹಾಗೆ ಚೈನ್ ಸ್ಪ್ರೇ ಮಾಡಬೇಕು, ಸ್ವಲ್ಪ ಚೈನ್ ಸ್ಪ್ರೇ ಮಾಡಿಕೊಂಡು ನೈಸ್ ಊಟ ಆಯ್ತು. ಇಲ್ಲಿ ಊಟ ಮಾತ್ರ ಸಾಕಾಗಿದೆ ನೋಡಿ, ಅಜ್ಜಿ ಹೋಟೆಲ್ ಅಂತೇಳಿ ಹೋಟೆಲ್ ಹೆಸರು. ನಾನು ಯಾವಾಗಲೂ ರೆಗ್ಯುಲರಾಗಿ ಮಂಡ್ಯ ಕಡೆ ಹೋಗುವಾಗ ಇದೇ ಹೋಟೆಲ್ಗೆ ಬರ್ತೀನಿ. ಎಂತೆಂಥ ದೊಡ್ಡ ದೊಡ್ಡ ಹೋಟೆಲ್ ಇದ್ರೆ, ಬಟ್ ಈ ಅಮ್ಮ ತೋರಿಸೋ ಪ್ರೀತಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾವು ಯಾವಾಗ ಬಂದರು ಫಸ್ಟ್ ಟೈಮ್ಗೆ ನನಗೆ ಫೋನ್ಪೇ ಇಲ್ಲ ಅಂತೇಳಿ ಗೊತ್ತಾಯಿತು. ಅದಾದ ನಂತರ ನಾನು ಯಾವತ್ತೂ ಬರಬೇಕಾದ್ರೆ ಕ್ಯಾಶ್ ಇಟ್ಕೊಬರ್ತಿದ್ದೆ. ಬಟ್ ಆ ಅಮ್ಮ ಯಾರ ಹತ್ರನೂ ಫೋನ್ಪೇ ಮಾಡಿಸ್ಕೊಳ್ಳಲ್ಲ, ಯಾಕಂದರೆ ಆ ಅಮ್ಮನ ಹತ್ರ ಯಾವುದೇ ಥರ ಸಿಮ್ ಇಲ್ಲ. ಫೋನ್ಪೇ ಮಾಡಿದ್ರೂ ಬೇರೆ ಯಾರಿಗೆ ಮಾಡಿಸಿದ್ರು ಕೂಡ ಕೇಳಲಿಕ್ಕೆ ಅದ್ರ ಹತ್ರ ಆಗೋಲ್ಲ. ಅದಕ್ಕೆ ಆ ಅಮ್ಮ ಯಾರ ಹತ್ರನೂ ಫೋನ್ಪೇ ಮಾಡಿಸ್ಕೊಳ್ಳಲ್ಲ. ಬಟ್ ನನ್ನ ಹತ್ರ ಮಾತ್ರ ಫೋನ್ಪೇ ಮಾಡಿಸ್ಕೊಳ್ಳುತ್ತೆ. ಅಷ್ಟು ನನ್ನ ಮೇಲೆ ನಂಬಿಕೆ ಇದೆ ಅಮ್ಮಗೆ. ಯಾರಾದರೂ ನೋಡಿ ಆ ಕಡೆಯಿಂದ ಈ ಕಡೆ ಹೋಗುವಾಗ ಬರುವಂಥವ್ರಿದ್ರೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಸುಮ್ಮನೆ ಯಾಕೋ ದೊಡ್ಡ ಹೋಟೆಲ್ಗೆಲ್ಲ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡೋ ಬದಲು ಇಂಥವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಕಡೆಯಿಂದ ಚಿಕ್ಕದಾಗಿ, ಮತ್ತು ನಮಗೂ ಕೂಡ ಹೊಟ್ಟೆ ತುಂಬ ಊಟ ಕೂಡ ಸಿಗುತ್ತೆ. ಈಗ ಊಟ ಆಯಿತು, ಇನ್ನೂ 4.5 ತಾಸಿದೆ ಮಂಡ್ಯಗೆ ಹೋಗೋಕ್ಕೆ. 5 ತಾಸು ಬೇಕು. ಈಗ ನಿಧಾನವಾಗಿ ಹೋಗುವ. ಪೆಟ್ರೋಲ್ ಬಂಕು ಕೂಡ ಇಲ್ಲೇ ಮುಂದೆ ಇದೆ ನೋಡಿ, ನೈರಾ. ಸೊ ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡುವ. ಪೆಟ್ರೋಲ್ ಬಂಕ್ ಮೇಡಮ್, ಪವರ್ ಇದೆಯಾ? ಪವರ್ ಇನ್ನು 2 ಕಿಲೋಮೀಟ್ರಾ ಸಿಗುತ್ತಾ ಪಕ್ಕ ಹೋದರೆ? ಹಾಂ ಕ್ಯಾಮ್ರಾ, ಹಾಂ ಬ್ಲಾಗ್ ಮಾಡ್ತೀನಿ. ಲೋಕೋ ಮುರುಡೇಶ್ವರ ಅಂತ, ಮುರುಡೇಶ್ವರ. ಹಾಂ, ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇರೋದು. ನಾನು ದೇವಸ್ಥಾನ ಕೆಲಸ ಮಾಡ್ತೀನಿ, ದೇವಸ್ಥಾನ ಕಟ್ಟಡ ಮಂಡ್ಯದಲ್ಲಿ ಮಾಡ್ತಾ ಇರೋದು. ಹಾಂ, ನನ್ನ ಊರು ಮುರುಡೇಶ್ವರ. ಹಳೆ ಕಾಲ ದೇವಸ್ಥಾನ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಹೋಗ್ತೀನಿ. ಮತ್ತು ಪರ್ಸ್ನಲಾಗಿ ಏನಾದರೂ ಬ್ಲಾಗ್ಸ್ ಎಲ್ಲ ಇದ್ದರೆ ಮಾಡ್ತೀನಿ. ಬಂತು ನೋಡಿ. ಹಾಂ, ಅದೇ ಹಾಂ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಪೆಟ್ರೋಲ್ ಪಂಪಲ್ಲಿ ಬಂದೆ, ಪವರ್ ಇಲ್ಲವಂತೆ ಇಲ್ಲಿ. ಸೊ ಮುಂದೆ 2 ಕಿಲೋಮೀಟ್ರ್ ಹೋದರೆ ಪವರ್ ಸಿಗುತ್ತೆ ಅಂತ ಅವರೇ ಹೇಳಿದರು ಪಾಪ. ಆದರೆ ಏನು ಅಂದರೆ, ಯಾಕೆ ನಾನು ಪವರ್ ಹಾಕ್ಸ್ತಾ ಇದ್ದೀನಿ ಅಂತ ಹೇಳಿದರೆ, ಇದು ಬಂದುಬಿಟ್ಟು ನಂದು BS6 ಅಲ್ಲ, BS4 ಮಾಡೆಲು. ಹಾಗಾಗಿ ನನಗೆ E20 ಪೆಟ್ರೋಲ್ ಇದಕ್ಕೆ ಸಪೋರ್ಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಯಾವುದೇ ಥರ ಇವರು ಜನರಿಗೆ ಹೇಳಲಿಲ್ಲ, ಏನೂ ಇಲ್ಲ. E10, E20 ಅಂತಾರೆ, E80 ಅಂತಾರೆ, E100 ಅಂತಾರೆ. ಒಟ್ಟು ಟೋಟಲಾಗಿ ಗಾಡಿ ಮಾತ್ರ ಹೋಗುತ್ತೆ ನಂದು, ಅದೊಂದು ಪಕ್ಕ ಗೊತ್ತಿದೆ. ಅದಕ್ಕೆ ಆದಷ್ಟು ಪವರ್ ಪೆಟ್ರೋಲ್ ಹಾಕ್ಸಿದ್ರೆ ಒಂದು ವರ್ಷದಲ್ಲಿ ಹೋಗುವಂಥ ಗಾಡಿ 2 ವರ್ಷ ತನಕ ಬರ್ಬೋದು ಅನ್ನೋ ಒಂದು ನಂಬಿಕೆ. ಫೈನಲಿ ಒಂದು ಪೆಟ್ರೋಲ್ ಬಂಕ್ ಸಿಕ್ತು ಗುರು. ಪೆಟ್ರೋಲ್ ಹಾಕ್ಸಂಡೆ ಹೋಗ್ಬಿಡುವ, ಇಲ್ಲಾಂದರೆ ಮತ್ತೆ ಹಿಂಸೆ. HP ಪವರ್ ಇರ್ಬೋದಾ? ಅಣ್ಣ ಪವರ್ ಇದೆ. ಸೊ ಪವರ್ ಪೆಟ್ರೋಲ್ ಸಿಕ್ತು. ಫುಲ್ ಟ್ಯಾಂಕ್ ಮಾಡಿ. ಹಾಂ, ಹಾಂ ಓಕೆ.
1118.46 ಆಗಿದೆ. ಪೆಟ್ರೋಲ್ ಅಂತೂ ಆಯಿತು. ಈಗ ಹೋಗ್ತಾ ಇರೋದು ಅಂತೂ ಇಂತೂ ಮಂಡ್ಯ ನಿಯರ್ ಬಂದೆ. ಮಂಡ್ಯ ಕಾಲು 2 ಕಿಲೋಮೀಟ್ರ್ ಇದೆ ಅಷ್ಟೆ. ಫೈನಲಿ ನಾನು ಕೆಲಸ ಮಾಡ್ತಿರೋ ಊರ ಹತ್ರ ಬಂದೆ. ಮತ್ತೊಂದು 2 ನಿಮಿಷ ನಾನು ಕೆಲಸ ಮಾಡೋ ಶೆಡ್ ಹತ್ರ ಹೋಗ್ಬೋದು. ಈಗ ಕೆಲಸ ಮಾಡೋ ಶೆಡ್ಡು ಕ್ರೇನು ನಿಂತ್ಕೊಂಡಿದೆ. ಇದೇ ನೋಡಿ ನಾನು ಕೆಲಸ ಮಾಡ್ತಿರೋ ದೇವಸ್ಥಾನ. ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ಮೇಲ್ಗಡೆ ಇರೋದೇ ನನ್ನ ರೂಮು. ಗೈಸ್ ಫೈನಲಿ ಇವಾಗ ನಾನು ರೂಮಲ್ಲಿದ್ದೀನಿ. ತುಂಬ ಸುಸ್ತಾಗ್ತಾಯಿದೆ. ಇವತ್ತು ಫುಲ್ ಡೇ ರೆಸ್ಟ್ ಮಾಡಿ ನಾಳೆ ಕೆಲಸ ಮಾಡಬೇಕು. ಸೊ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋನ ತಗೊಬರ್ತಾ ಇರ್ತೀನಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.